ಅಧಿಕವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರವಂದರೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಒಳ್ಳೆಯ ದೇವರು, ಒಳ್ಳೆ ಕಾಳು ಮಾಡು. ಈ ಶುಭ ಶುಕ್ರವಾರ ಒಂದು ಉಪವಾಸ ದಿನ ಕೂಟದಲ್ಲಿ ನಾವು ಸೇರಿ ಬಂದಿದ್ದೀವಿ. ಈ ದಿನ ಅಪ್ಪ, ನೀನು ನಮಗೆ ಏನು ಕಲಿಸ್ಕೊಡ್ಬೇಕು ಅದು ಕಲಿಸ್ಕೊಟ್ಟು ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ ನೀನು ಇದೇನಾಗಿ ಜೀವಿಸುವ ಹಾಗೆ ದೇವರಾತ್ಮನೇ ನೀವೇ ಕಾರ್ಯ ಮಾಡಿ ನೀವು ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಇದರ ವಾಕ್ಯಾಂಶ ಸೈತಾನನ ಕುತಂತ್ರಗಳು ದೇವರಿಂದ ಜಯ. ಸೈತಾನನ ಕುತಂತ್ರಗಳು ದೇವರಿಂದ ಜಯ ಎಂಬ ಅಂಶವನ್ನು ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಖಂಡಿತ ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾಳು ಮಾಡ್ತಾನೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1-5 ವಚನಗಳಲ್ಲಿ ನೋಡುವಾಗ ಸೈತಾನನು ಯಾವ ರೀತಿ ಕುತಂತ್ರ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಇಲ್ಲಿ ಸೈತಾನು ಒಂದು ದೇವರ ಮೊದಲನೇ ಸೃಷ್ಟಿಯಾಗಿರುವಂಥ ಆದಾಮ ಹವಳನ ಮಧ್ಯದಲ್ಲಿ, ಆದಾಮನ ಹಿಡಿಯೋಕ್ಕಾಗಲ್ಲ, ಅವಳ ಮಧ್ಯದಲ್ಲಿ ಬಂದು ಅವನು ಕುತಂತ್ರ ಮಾಡಿ ಅಲ್ಲಿ ಏನು ಮಾಡ್ತಾನೆ ಅಂದರೆ ಅವ್ರಿಗೆ ಲೋಕದ ಆಸೆಯನ್ನು ತೋರಿಸಿ, ಇಹಲೋಕದ ಆಸೆಯನ್ನು ತೋರಿಸಿ, ತಿನ್ನಬಾರದು ಅಂತ ಹೇಳಿದ ಅಂತ ಹಣ್ಣನ್ನು ತಿನ್ನುವ ಹಾಗೆ ಮತ್ತು ಅವರು ದೇವರಿಂದ ದೂರ ಆಗುವ ರೀತಿಯಲ್ಲಿ ಸೈತಾಂತನ ಒಂದು ಕುತಂತ್ರ ಮಾಡ್ತಾನೆ. ಆ ಕುತಂತ್ರದಿಂದ ಅವ್ರು ಏನು ಮಾಡ್ತಾರೆ ಅಂತ, ಮೊದಲನೇದಾಗಿ ದೇವರ ಸನ್ನಿಧಿಯಿಂದ ಆಚೆ ಹೋಗ್ತಾರೆ, ದೇವರ ಸನ್ನಿಧಿಯನ್ನು ಕಳ್ಕೊಳ್ತಾರೆ. ಎರಡನೇದಾಗಿ ಏದೇನ್ ತೋಟದಿಂದ ಆಚೆ ಹೋಗ್ತಾರೆ. ಅಂದರೆ ಏದೇನ್ ತೋಟ ಅಂದರೆ ಅವ್ರು ಯಾವ ಕಷ್ಟಪಡೋ ಹಾಗಿರಲಿಲ್ಲ. ಪ್ರತಿದಿನ ಅವ್ರಿಗೆ ಬೇಕಾದಂಥ ಆಹಾರ ಪದಾರ್ಥ, ಗಡ್ಡೆ ಗೆಣಸುಗಳು, ಕಾಯಿ ಪಲ್ಯಗಳು, ಹಣ್ಣು ಹಂಪಲುಗಳು ಎಲ್ಲ ಸಿಗ್ತಾಯಿತ್ತು. ಅವರು ತಿಂದು ಆರಾಮಾಗಿ ಆ ಒಂದು ಏದೇನು ವನದಲ್ಲಿ ಅವರು ರಾಜಾರಾಣಿಯಾಗಿ ಜೀವಿಸ್ತಾ ಇದ್ರು. ಅಂತ ಒಂದು ಸೌಭಾಗ್ಯವನ್ನು ಕಳ್ಕೊಳ್ತಾರೆ. ಮತ್ತು ಜೀವವೃಕ್ಷದ ಫಲವನ್ನು ಕೂಡ ಅವ್ರು ಕಳ್ಕೊಳ್ತಾರೆ. ಜೀವವೃಕ್ಷದ ಫಲ ಏನೇನು ವನದಲ್ಲೇ ಇತ್ತು. ಆದರೆ ಜೀವವೃಕ್ಷ ಫಲ ತಿನ್ನಬಾರ್ದು ಅಂತ ದೇವರು ಕೂಡ ಹೇಳಿರಲಿಲ್ಲ. ಮತ್ತು ಸೈತಾನು ಕೂಡ ಅದನ್ನು ತಿನ್ನೋ ರೀತಿಯಲ್ಲಿ ಅವ್ರು ಹೇಳಲಿಲ್ಲ. ಅವನು ಸೈತಾನೇನೋ ಒಳ್ಳೆಯದರ ಕೆಟ್ಟದರ ಅರಹನ್ನು ಹುಟ್ಟಿಸುವಂಥ ಆ ಒಂದು ಫಲವನ್ನು ತೋರಿಸಬೇಕಾಯಿತು. ಅವನ ಫಲ ತಿಂದು ಅವರು ಈ ಲೋಕದ ಜ್ಞಾನವನ್ನು ಪಡ್ಕೋಬೇಕಾಯಿತು. ಅಷ್ಟೇ, ಲೋಕದ ಜ್ಞಾನ ಯಾವಾಗ ಅವ್ರಿಗೆ ಬರ್ತದೋ, ಪಾಪದ ಆಲೋಚನೆ ಅವ್ರಿಗೆ ಯಾವಾಗ ಬರ್ತದೋ ಆವಾಗ ದೇವರು ಏದೇನು ತೋಟದಿಂದ ಹೊರಗಾಗ್ತಾನೆ ಅಂತೇಳಿ ಸೈತಾನ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಈ ಸೈತಾನನ ಮಾತಿಗೆ ಒಳಗಾಗಿ, ಸೈತಾನ ಕುತಂತ್ರಗಳಿಗೆ ಈ ಆದಾಮ ಹವ್ವ ಒಳಗಾಗಿ ಜೀವವೃಕ್ಷದ ಫಲವನ್ನು ಕೂಡ ಅವ್ರು ಕಳೆದುಕೊಳ್ತಾರೆ. ಕೊನೆಯದಾಗಿ ನೋಡುವಾಗ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಅವರೊಂದು ಶಾಪ ತಂದು ಅಥವಾ ಪಾಪ ತಂದು ಇಡ್ತಾರೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ, ಸೈತಾನು ಯಾವ ರೀತಿ ಈ ಪಾಪದ ಕಾರ್ಯಗಳನ್ನು ಮಾಡ್ತಾನೆ ಅಂತ ನೋಡುವಾಗ, ಮೊದಲನೇದಾಗಿ ದೇವರು ಆರಿಸ್ಕೊಂಡಂಥ ಒಂದು ರಾಜನು ಯಾರಂದರೆ ಸಮುವೇಲನು. ಆ ಸಮುವೇಲನು ದೇವರು ಆರಿಸ್ಕೊಂಡಂಥ ಮೊದಲನೇ ರಾಜನಾಗಿದ್ದರೆ, ಆ ಮೊದಲನೇ ರಾಜನಲ್ಲೇ ಏನು ಮಾಡ್ತಾನೆ, ಆ ಸೈತಾನ್ ಹಿಡ್ಕೊಂಡು ಬಿಡ್ತಾನೆ. ಒಂದು ಕಾರ್ಯ ಹೇಳಿರ್ತಾನೆ. ಯಾರು? ಪ್ರವಾದಿಯಾದಂಥ ಒಬ್ಬ ವ್ಯಕ್ತಿ, ಈ ಯಾರು? ಸಮುವೇಲನು ಯಾರಿಗೆ? ಸೌಲನು, ಮೊದಲನೇ ಅರಸನಾಗಿರೋಂಥ ಸೌಲನಿಗೆ ಒಂದು ಕಾರ್ಯ ಹೇಳ್ತಾನೆ. ಆ ಕಾರ್ಯ ಅವನೇನು ಮಾಡ್ತಾನೆ ಅಂದರೆ, ಅದು ಬಿಟ್ಟು ತಾನೇ ಯಜ್ಞವನ್ನು ಸಮರ್ಪಣೆಗೆ ಮಾಡೋಕ್ಕೆ ಸಿದ್ಧವಾಗ್ತಾನೆ. ಅಂದರೆ ನಾನು ಬರೋ ತನಕ ಕಾಯ್ಕೊಂಡಿರು, ನೀನೆಲ್ಲ ಸಿದ್ಧ ಮಾಡಿರು, ನಾನು ಬಂದು ಯಜ್ಞ ಹೋಮವನ್ನು ಸಮರ್ಪಿಸ್ತೀನಿ. ಅಂದರೆ ಸೇವಕರು ಮಾಡುವಂಥ ಕಾರ್ಯಗಳು ಸೇವಕರೇ ಮಾಡಬೇಕು, ರಾಜನು ಮಾಡುವಂಥ ಕಾರ್ಯ ರಾಜನೇ ಮಾಡಬೇಕು, ಹಾಳುಗಳು ಮಾಡುವಂಥ ಕಾರ್ಯಗಳು ಹಾಳುಗಳೇ ಮಾಡಬೇಕು. ಯಾರ್ಯಾರಿಗೆ ಏನೇನು ಕಾರ್ಯ ಕೊಟ್ಟಿರ್ತಾರೋ ಅಥವಾ ಕೆಲಸ ಕೊಟ್ಟಿರ್ತಾರೋ ಅವರೇ ಮಾಡಬೇಕಾಗಿತ್ತು. ಆದರೆ ಯಾಜಕನಾದಂಥ ಸಮುವೇಲನು ಬರೋದು ಅಲ್ಲಿ ಸ್ವಲ್ಪ ತಡ ಆಗ್ತದೆ. ಅಲ್ಲೊಂದು ಯುದ್ಧದ ಸನ್ನಿವೇಶ ಇರ್ತದೆ. ಆ ಯುದ್ಧದ ಸನ್ನಿವೇಶ ಇದ್ದಾಗ ಆ ಫಿಲಿಸ್ಟಿಯರು ಅಂದರೆ ಇವರಿಗೆ
ವಿರುದ್ಧವಾಗಿ ಬಂದಂಥವರು ಹೆಚ್ಚಾಗಿ ಬಂದದ್ರಿಂದ ಅವ್ರು ಭಯಪಟ್ಟು ಇವನೇನು ಮಾಡ್ತಾನೆ, ಸಮುವೇಲ್ ಬರೋ ತಡ ಆಗ್ತದಂತೇಳಿ ಏನು ಮಾಡ್ತಾನೆ, ಹೋಗಿ ಯಜ್ಞವನ್ನು ಸೌಲನೆ ಮಾಡಿಬಿಡ್ತಾನೆ. ಅದು ಅವನು ಮಾಡಿದ ಪ್ರಥಮ ತಪ್ಪು. ಕಾರಣ ಏನಂದರೆ ಸೈತಾನ ಅವನಲ್ಲಿ ಕಾರ್ಯ ಮಾಡ್ತಾನೆ. ಸೈತಾನವಾಗಿ ಪರವಾಗಿಲ್ಲ ನೀನೇ ಮಾಡು ಅಂತೇಳಿ ಪ್ರೇರೇಪಿಸುವಾಗ ಅವನೇನು ಮಾಡ್ತಾನಂದರೆ, ಅವನು ಸೈತಾನನಿಗೆ ಒಳಗಾಗಿ ಯಜ್ಞವನ್ನು ಅರ್ಪಿಸಬೇಕಾದ ಸೇವಕರು ಬಿಟ್ಟು ರಾಜನೇ ಅವಾಗ ಎಲ್ಲ ಯಜ್ಞವನ್ನು ಅರ್ಪಿಸಕ್ಕೆ ಹೋಗ್ತಾನೋ ಅವಾಗ ಅವನು ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾನೆ. ಆದ್ದರಿಂದ 1 ಸಮುವೇಲ 13ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಏನಂದರೆ, ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡಿದ್ರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಅಂದರೆ ಕೈಕೊಂಡಿದ್ರೆ ನಿನ್ನ ರಾಜ್ಯವನ್ನು ಇಸ್ರಾಯೇಲಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸ್ತಿದ್ದನು. ಅಂದರೆ ದೇವರ ಮಾತನ್ನ, ದೇವರ ಆಜ್ಞೆಯನ್ನು ಅವನ ಕೈಕೊಳ್ಳಲಿಲ್ಲ, ಆತರ ಪಟ್ಟಿದ್ದರಿಂದ ಏನಾಯ್ತು, ದೇವರ ಒಂದು ರಾಜ್ಯ, ಅವನಿಗೆ ಸಿಗುವಂಥ ರಾಜ್ಯ, ಶಾಶ್ವತವಾಗಿ ಆಳುವಂಥ ರಾಜ್ಯವನ್ನ ಅಲ್ಲಿಂದ ದೇವರು ಅವನಿಂದ ಕೀಳಲ್ಪಟ್ಟ ಸಂದರ್ಭ ಬರ್ತದೆ. ದೇವರೇ ಕೀಳುವಂಥ, ಅವನಿಂದ ಕಿತ್ಕೊಳ್ಳುವಂಥ ಸಂದರ್ಭ ಬರ್ತದೆ. ಆದ್ದರಿಂದ ಪ್ರಿಯರೇ, ಇನ್ನೂ ಒಂದು ವಚನ ನಾವು ನೋಡುವಾಗ 15ನೇ ಅಧ್ಯಾಯ 1 ಸಮುವೇಲ 15ನೇ ಅಧ್ಯಾಯ 9ನೇ ವಚನದಲ್ಲೂ ಕೂಡ ನಾವು ನೋಡುವಾಗ ಇಲ್ಲಿ ಕೂಡ ಏನು ಹೇಳ್ತಾನೆ, ಅವನು ಇನ್ನೊಂದು ಪರೀಕ್ಷೆ ಕೊಡುವಾಗ ಏನು ಪರೀಕ್ಷೆ ಅಂದರೆ, ಅಮಾಲೇಕರು ಈ ಒಂದು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಾಗ ಅಲ್ಲಿ ಅಮಾಲೇಕರನ್ನ ಇವ್ರೇನು ಮಾಡಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು. ಯಾವ ರೀತಿ ಅಂದರೆ ಸಂಪೂರ್ಣವಾಗಿ ಅಂದರೆ ಅವ್ರಿಗಿರುವಂಥ ದನ ಕುರಿಗಳು, ಚಿಕ್ಕವರು ದೊಡ್ಡವರು ಎಲ್ಲರೂ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿರ್ತಾರೆ ದೇವರು. ಆದರೆ ಇವನೇನು ಮಾಡ್ತಾರೆ ಅಂದರೆ, ಅಲ್ಲಿ ನಾವು 1 ಸಮುವೇಲ 15ನೇ ಅಧ್ಯಾಯ 9ನೇ ವಚನ ನೀವು ಬರ್ಕೊಂಡು ಮನೆಗಳಲ್ಲಿ ಓದ್ಕೊಳ್ರಿ. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಸೌಲನು ಇಸ್ರಾಯೇಲರು ಆಗಾಗನೂ ಮೇಲ್ತರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ರು ಅಂತ. ಅಂದರೆ ಪ್ರಿಯರೇ, ಪ್ರಯೋಜನವಿಲ್ಲದ ಹೀನವಾದದ ನಾಶ ಮಾಡಿದರು ಎಂಬುದಾಗಿ ಅಲ್ಲಿ ನಾವು ನೋಡ್ತೀವಿ. ಅಂದರೆ ಪ್ರಯೋಜನಕ್ಕೆ ಬರೋದಂತೆಲ್ಲ ಉಳಿಸ್ಕೊಂಡಿದ್ದಾರೆ, ಯೋಗ್ಯವಾದದೆಲ್ಲ ಉಳಿಸ್ಕೊಂಡಿದ್ದಾರೆ, ಯೋಗ್ಯವಲ್ಲದನ್ನು ನಾಶ ಮಾಡಿದ್ದಾರೆ. ಅದು ದೇವರು ಹಾಗೆ ಹೇಳಿಲ್ಲ, ಒಂದು ಕಡೆಯಿಂದ ಯೋಗ್ಯವಾದದ್ದು ಯೋಗ್ಯವಲ್ಲದ್ದು ಎಲ್ಲ ನಾಶ ಮಾಡಬೇಕೆಂಬುದಾಗಿ ಅಲ್ಲಿ ಹೇಳಿರ್ತಾರೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ದೇವರ ಮಾತನ್ನ ಯಾರು ಕೇಳ್ತಾರೋ, ಯಾರು ದೇವರ ಮಾತಕ್ಕನುಸಾರ ಜೀವಿಸ್ತಾರೋ ಅವ್ರನ್ನ ದೇವರು ಇಷ್ಟಪಡ್ತಾನೆ, ಅವ್ರನ್ನ ರಕ್ಷಿಸ್ತಾನೆ. ಯಾರು ದೇವರ ಮಾತನ್ನ ಅಥವಾ ದೇವರ ಆಜ್ಞೆನ ಮೀರ್ತಾರೋ ಅವನೇನು ಮಾಡ್ತಾನೆ, ದೇವರು ಕೂಡ ನಿರೀಕ್ಷಿಸ್ಬಿಡ್ತಾನೆ. ಅಲ್ಲಿ 10ನೇ ವಚನ 11ನೇ ವಚನ ನೋಡುವಾಗ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲ್ ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮರೆಯಿಟ್ಟನು. ಅಂದರೆ ನೋಡ್ರಿ, ಸೌಲನನ್ನು ಅವನು ಒಂದು ಕತ್ತೆ ಹುಡುಕೊಂಡು ಹೋಗಿರ್ತಾರೆ, ಕತ್ತೆಗಳು ಹುಡುಕೊಂಡು ಹೋಗಿರೋಂಥವನ್ನ, ಕತ್ತೆ ಸ್ಥಾನದಲ್ಲಿ ಇರೋಂಥವನ್ನ ಒಂದು ರಾಜನ ಸ್ಥಾನದಲ್ಲಿ ಇಟ್ಟರೆ ಅವನೇನು ಮಾಡ್ತಾ ಇದ್ದಾನೆ, ರಾಜನ ದೇವರ ಆಜ್ಞೆಯನ್ನು ಅವನು ಮೀರ್ತಾನೆ. ದೇವರ ಆಜ್ಞೆಯನ್ನು ಯಾವಾಗ ಮೀರ್ತಾನೋ ಅದಕ್ಕಾಗಿ ನಾನು ಪಶ್ಚಾತ್ತಾಪಟ್ಟು ಅವನಿಂದ ಸಂಪೂರ್ಣವಾಗಿ ಅರಸುತನವನ್ನು ತೆಗೆದು ಬಿಡ್ತೀನಿ ಅಂತಾನೆ. ಆಮೇಲೆ ನಾನಾ ಸಮಸ್ಯೆಗಳು ಉಂಟಾಗ್ತದೆ, ಏನಾದರೂ ಏನು ಹೋದ್ರು ಪ್ರಿಯರಲ್ಲಿ ಏನಾಗುತ್ತಂದರೆ, ಕೊನೆಗೆ ಸಮುವೇಲನು ಮರಣ ಹೊಂದುವಂಥ ಸಂದರ್ಭ ಕೂಡೇ ಬಂದುಬಿಡ್ತದೆ. ಅವನು ಮರಣ ಹೊಂದುವಂಥ ಸಂದರ್ಭ ಕೂಡ ಬರ್ತದೆ. ನೋಡ್ರಿ, ಅದಕ್ಕೆ ಮೊದಲು ಇನ್ನೊಂದು ವಚನ ಓದ್ಕೊಳ್ಳೋಣ. ಯಾವ ರೀತಿ ಅಂದರೆ, ಇವನಲ್ಲಿ ದೇವರು ಅವನ ಆಜ್ಞೆ ಯಾವಾಗ ಬೀಳ್ತಾನೋ ಅವಾಗ ದೇವರೇ ಸೈತಾನನನ್ನು ಇವನಿಗೆ ದುರಾತ್ಮವನ್ನು ಕಳಿಸ್ಕೊಟ್ಬಿಡ್ತಾನೆ. 16ನೇ ಅಧ್ಯಾಯ 1 ಸಮುವೇಲ 16ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ 3 ಕಾರ್ಯಗಳಿದೆ. ಅಲ್ಲಿ ಏನಂದರೆ, ಒಂದು ಕಾರ್ಯ ದೇವರಾತ್ಮನನ್ನು ಕಳ್ಕೊಡ್ತಾನೆ.
ಅಲ್ಲಿ 14ನೇ ವಚನ ನೋಡುವಾಗ ಭಾಗದಲ್ಲಿ ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಎರಡನೇದಾಗಿ ನೋಡುವಾಗ ಅವನನ್ನು ಪೀಡಿಸುತ್ತಿದ್ದ ಯೆಹೋವನು ಕಳಿಸಿದ ದುರಾತ್ಮವು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅಂದರೆ ಆ ದೇವರಾತ್ಮನು ಕಳ್ಕೊಂಡು ದುರಾತ್ಮ ಅವನಿಗೆ ಒಳಗಾಯಿತು. ಇಲ್ಲಿ ಏನಾಗುತ್ತಂದ್ರೆ ಯೆಹೋವನು ಕಳಿಸಿದ ದುರಾತ್ಮನು ಬಂದು ಅವನನ್ನು ಪೀಡಿಸುತ್ತಿತ್ತು. ಅಂದ್ರೆ ಪ್ರಿಯರೇ, ದೇವರಿಂದ ನೇಮಿಸಲ್ಪಟ್ಟಂತ ಅಥವಾ ಕಳಿಸಲ್ಪಟ್ಟಂತ ಆತ್ಮವನ್ನು ಅವನು ಕಳ್ಕೊಳ್ತಾನೆ. ದೇವರಿಂದಲೇ ದುರಾತ್ಮನ ಕಳಿಸಲ್ಪಟ್ಟು ಅವನ ಶೋಧನೆಗೊಳಗಾಗ್ತಾನೆ. ಆ ದುರಾತ್ಮ ಅವರಲ್ಲಿ ಬಂದಾಗ ನನ್ನವರು ಯಾರು, ಪರರು ಯಾರು ಅಂತ ಏನು ನೋಡ್ತಾ ಇರಲಿಲ್ಲ. ಯಾರು ದುರಾತ್ಮ ಬಂದ್ರೆ ಯಾರು ಒಳ್ಳೆಯವರಾದ್ರೆ ಅವನ ಕೊಲೆ ಮಾಡಕ್ ಹೋಗ್ತಾ ಇದ್ದ, ಬರ್ಜಿಂದ ಎಸಿತಾ ಇದ್ದ. ದಾವೀದನು ಅವನು ಹೊಳತಿಗಾಗಿ ಅವನ ರಾಜ್ಯವನ್ನು ಉಳಿಸಿದಂಥವನು, ಅವನ ಹೊಳತಿಗಾಗಿ ಎಷ್ಟೋ ಕಷ್ಟಪಟ್ಟವನು. ದಾವೀದನೇ ಅವನು 2-3 ಸಾರಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರಿಂದ ಕೊನೆಗೇನಾಯ್ತು, ದುರಾತ್ಮ ಅವನಲ್ಲಿ ಕಳಿಸಲ್ಪಟ್ಟು ಆ ದುರಾತ್ಮನ ಕಾರ್ಯಗಳಿಂದ ಕೊನೆಗೆ ಅವನ ಕತ್ತಿ ತಗೊಂಡು ಅವನೇ ಕೊಲೆಗೆ ಕೊಲ್ಲಲ್ಪಡಲಿಕ್ಕೆ ಅವಕಾಶ ಆಗ್ತದೆ. ನಾವು 31ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 1 ಸಮುವೇಲ 31ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನೋಡ್ತೀವಿ. ನೋಡ್ರಿ, ಇಲ್ಲಿ ಏನ್ ಹೇಳುತ್ತಂದ್ರೆ 31ನೇ ಅಧ್ಯಾಯ 4ನೇ ವಚನ, ಆದ್ದರಿಂದ ಸೌಲನು ಭಯಭೀತನಾಗಿ ತನ್ನ ಆಯುಧ ವಾಹನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಳ್ಳು, ಇಲ್ಲವಾದರೆ ಸುನ್ನತಿ ಇಲ್ಲ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದುದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದು ಸತ್ತನು ಎಂಬುದಾಗಿ. ಅಂದ್ರೆ ತನ್ನ ಕತ್ತಿಯಿಂದಲೇ ತಾನೇ ಸಾಯುವಂತ ಸ್ಥಿತಿ ಅವನಿಗೆ ಬಂತು. ಆ ಕಾರಣ ಏನಂದ್ರೆ ಅವನು ಭಯಪಡುವನಾಗಿದ್ದನು. ಭಯಪಡೋದ ಕಾರಣ ದೇವರ ಆಜ್ಞೆ ಮೀರಿದ್ದರಿಂದ ದೇವರ ಆತ್ಮನ ಅವನಿಂದ ಬಿಟ್ಟು ಹೋಯಿತು. ಅವನೊಬ್ಬ ಪ್ರವಾದಿಯಾಗಿದ್ದನು, ಸೌಲನು ಪ್ರವಾದಿಸುವಂತವನಾಗಿದ್ದನು. ಆದರೆ ಯಾವಾಗ ದೇವರ ಆಜ್ಞೆ ಮೀರಿದನೋ ಅವಾಗ ದೇವರಾತ್ಮನ ಅವನಿಂದ ಬಿಟ್ಟು ಹೋಯಿತು. ಆಗ ದೇವರೇ ದುರಾತ್ಮನನ್ನು ಕಳಿಸ್ಕೊಟ್ಟ. ಆ ದುರಾತ್ಮನ ಮುಖಾಂತರ ಎಲ್ಲರಿಗೂ ಅವನು ಕೆಟ್ಟವನಾಗಿ ಮಾರ್ಪಡಬೇಕಾಯ್ತು. ಕೊನೆಗೆ ಭಯದ ಆತ್ಮ ಅವನಲ್ಲಿ ಬಂದು ಸೇರ್ಕೊಳ್ತು. ಭಯದಿಂದ ಏನ್ ಮಾಡ್ತಾನೆ, ತನ್ನ ಕತ್ತಿಯನ್ನು ತಾನೇ ಹಿರಿದು ತನ್ನ ಕತ್ತಿಯಿಂದ ತಾನೇ ಕೊಲ್ಲಲ್ಪಡ್ತಾನೆ. ಆತನ ಪ್ರಿಯರೇ, ಸೈತಾನನು ಅನೇಕ ಕುತಂತ್ರಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡ್ತಾ ಇರ್ತಾನೆ. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಕುತಂತ್ರಗಳು ಮಾಡ್ತಾನೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಕುತಂತ್ರಗಳು ಮಾಡ್ತಾನೆ. ಇಲ್ಲಿ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಮಾತು ನೋಡುವಾಗ 19ನೇ ಅಧ್ಯಾಯದಲ್ಲಿ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಏನಂದ್ರೆ ಅಲ್ಲಿ ದೇವರು ಸೇವಕರಾದಂಥ ಪೌಲನು, ಬಾರ್ನಬನು ಮತ್ತು ಅಪೊಸ್ತಲರು ಮಾಡುವಂಥ ಕಾರ್ಯಗಳನ್ನ ಇಲ್ಲಿ ಏನ್ ಮಾಡ್ತಾನೆ, ಒಬ್ಬ ಆತನಿಗೆ ಎಷ್ಟು ಜನ ಮಕ್ಕಳು ಇರ್ತಾರಂತ ನಾವು ನೋಡುವಾಗ ಅಲ್ಲಿ 7 ಮಂದಿ ಮಕ್ಕಳು ಇರ್ತಾರೆ. ಆ 7 ಮಂದಿ ಮಕ್ಕಳು ಪೌಲನು ಏನು ಕಾರ್ಯ ಮಾಡ್ತಾನೋ ಆ ಕಾರ್ಯಗಳು ಇವರು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಯಾಕೆಂದ್ರೆ ಪೌಲನು ದೇವರಾತ್ಮನಿಂದ ತುಂಬಿಸಲ್ಪಟ್ಟಿರ್ತಾನೆ, ದೇವರ ಮುಖಾಂತರ ನಡೆಸಲ್ಪಡ್ತಾ ಇರ್ತಾನೆ. ಹಾಗಾಗಿ ಆ ಪೌಲನ ಒಂದು ಜೀವಿತದಲ್ಲಿ ಏನಾಗುತ್ತೆ, ಪೌಲನ ಮೇಲಿರುವಂಥ ಉಡುಗೆ ತೊಡುಗಳು ಅಥವಾ ಬಟ್ಟೆ ಕರವಸ್ತುಗಳು ಆ ಪೌಲನ ಧರಿಸುವಂಥ ಬಟ್ಟೆಗಳು ತಗೊಂಡೋಗಿ ರೋಗಿಗಳ ಮೇಲೆ ಹಾಕಿದ್ರೆ ರೋಗಿಗಳು ವಾಸಿ ಆಗ್ತಾ ಇದೆ. ಅಂದ್ರೆ ಪೌಲನು ಇಡೀ ಪ್ರಾಣಾತ್ಮ ದೇಹಗಳಲ್ಲಿ ಅವನು ಉಡುವಂಥ ಉಡುಗೆ ತೊಡುಗಳು ಎಲ್ಲದರಲ್ಲಿ ದೇವರ ಆತ್ಮನ ಕಾರ್ಯಗಳಿತ್ತು. ಅವನು ಸಂಪೂರ್ಣವಾಗಿ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ದೇವರ ಕಾರ್ಯ ಮಾಡ್ತಾ ಇದ್ದರು. ಹಾಗಾಗಿ ಇವರೇನ್ ಮಾಡ್ತಾರಂದ್ರೆ, ನಾವು ಕೂಡ ಅಂತ ಒಳ್ಳೆ ಹೆಸರು ತಗೋಬೇಕು, ನಾವು ಕೂಡ ಒಳ್ಳೆ ಹೆಸರು ತಗೋಬೇಕು ಅಂತ ಏನ್ ಮಾಡ್ತಾರಂದ್ರೆ, ಅವ್ರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರಂದ್ರೆ, ನಾವು ನೋಡ್ತೇವೆ ಇಲ್ಲಿ 13ನೇ ವಚನದಲ್ಲಿ, ಅಪೊಸ್ತಲ ಕೃತ್ಯಗಳು 19ನೇ 13ನೇ ವಚನದಲ್ಲಿ ನೋಡುವಾಗ, ದೆವ್ವ ಬಿಡಿಸುವನೆನಿಸಿಕೊಂಡ ದೇಶ ಸಂಚಾರಿಗಳಾದ ಯೆಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ
ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡೋದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೇವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನಮಗುಂಟು, ಪೌಲನ ಗುರುತು ನಮಗುಂಟು, ಪೌಲನನ್ನು ಬಲ್ಲೆವು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಅಂದರೆ ಸುಮ್ಮನೆ ಎಲ್ಲರೂ ಈ ಒಂದು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ನನಗೆ ಸ್ವಲ್ಪ ಬೈಬಲ್ ಓದೋದು ಬರುತ್ತೆ, ನಾನು ಪ್ರಾರ್ಥನೆ ಮಾಡೋದು ಬರುತ್ತೆ, ಒಳ್ಳೆ ಆರಾಧನೆ ಮಾಡ್ತೀನಿ, ಒಳ್ಳೆ ಹಾಡುಗಳಾಡ್ತೀನಿ, ಒಳ್ಳೆ ಬೈಬಲ್ ಓದ್ತೀನಿ ಅಂತ ಹೇಳಿ ದುರಾತ್ಮಗಳನ್ನೆಲ್ಲ ಎಲ್ಲರೂ ಬಿಡಿಸೋಕ್ಕಾಗಲ್ಲ. ದೆವ್ವಗಳನ್ನು ಬಿಡಿಸೋಕ್ಕಾಗಲ್ಲ. ದೆವ್ವಗಳನ್ನು ಬಿಡಿಸ್ಬೇಕು, ದೇವರ ಕಾರ್ಯಗಳು ಮಾಡಬೇಕಂದ್ರೆ ದೇವರ ವರಗಳು ಹೊಂದಿರಬೇಕು. ದೇವರಿಂದ ಅದ್ಭುತಗಳು ಮಾಡುವಂಥ ವರ. ಕೆಲವ್ರಿಗೆ ಪ್ರವಾದಿಸುವಂಥ ವರ ಕೊಡ್ತಾನೆ, ಕೆಲವರು ರೋಗಗಳನ್ನು ವಾಸಿ ಮಾಡುವಂಥ ವರ ಕೊಡ್ತಾನೆ, ಕೆಲವರಿಗೆ ಸಹಾಯ ಮಾಡುವಂಥ ವರ ಕೊಡ್ತಾನೆ, ಕೆಲವರು ಜ್ಞಾನವನ್ನು ನ್ಯಾಯ ತೀರಿಸುವಂಥ ಒಂದು ವರಗಳನ್ನು ಕೊಟ್ಟಿರ್ತಾನೆ, ಕೆಲವರಿಗೆ ಒಂದು ಏನೋ ಅದ್ಭುತಗಳು ಮಾಡುವಂಥ ಹೊರಗಳನ್ನು ಕೊಟ್ಟಿರ್ತಾರೆ, ಕೆಲವರು ಮುಟ್ಟಿದ್ರೆ ಸಾಕು ವಾಸಿ ಆಗ್ತದೆ. ಅಂದರೆ ದೇವರು ಆರಿಸಿಕೊಂಡಂಥವರು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸುವಾಗ ದೇವರು ಕೆಲವರಿಗೆ ಇಂತಿಂಥ ಹೊರಗಳಂತ ದಯಪಾಲಿಸಿರ್ತಾನೆ. ಅಂಥವರು ಆ ಒಂದು ಆ ವಿಷಯದಲ್ಲಿ ಪ್ರಾರ್ಥಿಸುವಾಗ ದೇವರಲ್ಲಿ ಜಯ ಕೊಡ್ತಾನೆ. ಆದರೆ ಇಲ್ಲಿ ಸ್ಕೇವನೆಂಬ 7 ಮಂದಿ ಮಕ್ಕಳಿಗೆ ಈ ಒಂದು ವರ ಇರಲಿಲ್ಲ, ಅವ್ರಿಗೆ ಬೇರೆ ವರಗಳಿತ್ತು. ಅವ್ರೇನು ಮಾಡ್ತಾ ಇದ್ರು ಅಂದರೆ ನೇರವಾಗಿ ಯೇಸುವಿನ ಮೇಲೆ ಏನೋ ಆ ಯೇಸುವಿನ ಹೆಸರಿಟ್ಟು ಅವರು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಪೌಲನು ಸಾರುವ ಯೇಸುವಿನ ಆಣೆ ಅಂತ ಹೇಳ್ತಾ ಇದ್ರು. ಅದು ರಾಂಗ್. ಅಂದರೆ ದುರಾತ್ಮನು ಕಾರ್ಯಗಳು ಹೀಗಿರ್ತವೆ. ಪೌಲನು ಸಾರುವಂಥ ಯೇಸುವಿನ ಆಣೆ ಅಲ್ಲ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೇಲೆ ಅಂತೇಳಿ ಅವರು ವಾಗ್ದಾನ ಉಚ್ಚರಿಸಿದರೆ ಖಂಡಿತ ಒಂದು ಕಾರ್ಯಗಳು ನಡೀತಾ ಇತ್ತು. ಪೌಲನು ನಮ್ಮ ಹಾಗೆ ಒಂದು ಸಾಧಾರಣ ಮನುಷ್ಯ. ಪೌಲನನ್ನ ಅವ್ರೇನ್ ಮಾಡ್ತಾರೆ, ಪೌಲನು ಸಾರುವಂತೆ ಯೇಸುವಿನ ಆಣೆ ಅಂತ ಹೇಳ್ತಾ ಇದ್ದಾರೆ. ಅದು ಒಲ್ಲದು, ಅದು ಸಲ್ಲದು. ಹಾಗಾಗಿ ಏನಾಗುತ್ತೆ ಅಂದರೆ ಆ ದೆವ್ವ ಹಿಡಿದ ಮನುಷ್ಯ, ನಾವು ಯೇಸುವಿನನ್ನು ಕಂಡವು, ಪೌಲನು ಕಂಡವರು. ಅವರು ಯೇಸು ಆ ದೇವರ ಕುಮಾರನಾಗಿದ್ದಾನೆ, ಪೌಲನು ದೇವರು ಆರಿಸ್ಕೊಂಡಂತ ಯೇಸುವಿನ ಆರಿಸ್ಕೊಂಡಂತ ಸಾಧನವಾಗಿದ್ದಾನೆ. ಅವರಿಬ್ಬರನ್ನು ಬಲ್ಲೆವು, ನೀನಾದ್ರೆ ಅವರಲ್ಲಿ ಒಂದು ಅಂಶ ಕೂಡ ಇಲ್ಲ. ನೀನು ನಮ್ಮನ್ನ ಪೌಲನು ಸಾರುವಂತ ಯೇಸು ಅಂತ ನನ್ನನ್ನು ಬಿಡಿಸಾಕ ಯಾರು ಅಂತೇಳಿ ಅವನ ಮೇಲೆ ತಿರುಗಿಬಿದ್ದು ಅವನ್ನ ಗಾಯಪಡಿಸುವಷ್ಟು ಹಿಂಸೆ ಕೊಡುತ್ತಂತ ಅಲ್ಲಿ ನೋಡುತ್ತೀವಿ. ಆದ್ದರಿಂದ ಸುಮ್ಮನೆ ಪ್ರಾರ್ಥನೆ ಮಾಡುವಾಗ ದುರಾತ್ಮಗಳು ಬಿಟ್ಟು ಹೋಗೋದಿಲ್ಲ. ಸುಮ್ಮನೆ ಮಾತುಗಳು ಉಚ್ಚರಿಸುವಾಗ ಆ ದೇವರ ಕಾರ್ಯಗಳು ನಡೆಯೋಲ್ಲ. ಅದಕ್ಕೆ ಒಂದು ವಿಶೇಷವಾದೊಂದು ಒಂದು ಯೋಗ್ಯತೆ ಬೇಕು, ಒಂದು ಅರ್ಹತೆ ಬೇಕು, ಒಂದು ಸ್ಥಾನಮಾನ ಬೇಕು. ಆದರೂ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಯೇಸುವನ್ನೇ ಸೈತಾನ ಬಿಡಲಿಲ್ಲ. ಯೇಸುವನ್ನೇ ಸೈತಾನ ಬಿಡಲಿಲ್ಲ. ಯೇಸುವನ್ನೇ ಸೈತಾನ ಸೋಲಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟ. ಆದರೆ ಯೇಸುವನ್ನು ಸೈತಾನ ಸೋಲಿಸಕ್ಕೆ ಕಾರಣ, ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ 30 ವರ್ಷಗಳ ಕಾಲ ಆತನು ನಮ್ಮ ಹಾಗೆ ಜನರ ಮಧ್ಯದಲ್ಲಿ ಜೀವಿಸಿದ. ಆಮೇಲೆ ಆತನು ದೇವರ ಚಿತ್ತದ ಪ್ರಕಾರ ಹೋಗಿ ಬ್ಯಾಪ್ಟಿಸಮ ತಗೊಂಡು ಆತನೇನು ಮಾಡ್ತಾನೆ, ಆ ಅಡವಿಗೆ ಒಯ್ಯಲ್ಪಡ್ತಾನೆ. ಅಡವಿಗೆ ಒಯ್ಯಲ್ಪಟ್ಟು 40 ದಿವಸ ಆತನೇನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಹಗಲಿರುಳು 40 ದಿವಸ ದೇವರೊಟ್ಟಿಗೆ ಸಮಯವನ್ನು ಕಳೀತಾನೆ. ಅಲ್ಲಿ ಮಾರ್ಕನು ಒಂದು ಬರೀತಾನೆ, ಏನಂತಂದ್ರೆ ಮೃಗಗಳೊಟ್ಟಿಗೆ ಹೋರಾಡಿದನು ಅಂತ ಬರೀತಾನೆ ಮಾರ್ಕನು. ಆದ್ದರಿಂದ ಪ್ರಿಯರೇ, 40 ದಿವಸ ಅವನೇನು ಮಾಡ್ತಾ ಯೇಸು ದೇವರ ಒಂದು ಇದರಲ್ಲಿ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತೀವಿ. ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು 13ನೇ ವಚನ ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನದಲ್ಲಿ, ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನಿಂದ ಶೋಧಿಸಲ್ಪಡುವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದ. ಅಂದರೆ 40 ದಿವಸ ಆತನು ಏನು ಮಾಡ್ತಾನೆ, ಮೃಗಗಳೊಂದಿಗೆ ಸೈತಾನೊಂದಿಗೆ ಅಲ್ಲಿದ್ದು
ಪ್ರಾರ್ಥನೆ ಮುಖಾಂತರ ಜಯಿಸಿ ಆತನು ಬಂದಾಗ ಅಲ್ಲಿ ಏನಾಗುತ್ತಂದರೆ ಸೈತಾನನು ಎಂಟ್ರಿ ಆಗಿ ಯೇಸುವನ್ನು ಅಲ್ಲಿ ಪರೀಕ್ಷೆ ಮಾಡ್ತಾನೆ. 3 ರೀತಿಯಾಗಿ, ಒಂದು ಶಾರೀರಿಕ ಆಹಾರದ ನಿಮಿತ್ತ ಆತನನ್ನು ಪರೀಕ್ಷೆ ಮಾಡ್ತಾನೆ, ಎರಡನೇದು ಪ್ರಾಣ ರಕ್ಷಣೆ ಅದ್ರ ಮುಖಾಂತರ ಪರೀಕ್ಷೆ ಮಾಡ್ತಾನೆ, ಮೂರನೇದಾಗಿ ಬದುಕು ಬಾಳಿನ ಡಬ್ಬ ಅಂದರೆ ಲೋಕದ ವೈಭವವನ್ನು ತೋರಿಸ್ತಾನೆ. ಏನು ಲೋಕದ ವೈಭವವನ್ನು, ಮೊದಲು ನೀನು 40 ದಿವಸ ಉಪವಾಸ ಇದೆಯಲ್ಲ, ನಿನ್ಗೆ ಹಸಿವಾಗ್ತಾ ಇದೆಯಲ್ಲ, ನೀನು ಈ ಕಲ್ಲುಗಳನ್ನ ನೀನು ರೊಟ್ಟಿ ಅಂತ ಹೇಳಿದ್ರೆ ಸಾಕು ರೊಟ್ಟಿ ಆಗ್ತ ಅಂದರೆ ಸೈತಾನ ಮಾತು ಕೇಳಬೇಕು ಅಂತೇಳಿ ಅವನು ಸೈತಾನ ಕುತಂತ್ರ ಮಾಡ್ತಾನೆ. ಆದರೆ ಸೈತಾನನಿಗೆ ಸರಿಯಾದ ರೀತಿಯಲ್ಲಿ ಸೂತ್ರ ಕೊಡ್ತಾನೆ. ದೇವರ ಬಾಯಿಂದ ಬರುವಂಥ ಒಂದೊಂದು ಮಾತಿನಿಂದಲೂ ನನಗೆ ನಾವು ಬದುಕ್ತೀವಿ ಅಂತೇಳಿ ಅಲ್ಲಿ ನೀವು ಓದ್ಕೊಳ್ರಿ. ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1-7 ವಚನಗಳು ನೀವು ಓದುವಾಗ ನಿಮ್ಗೆಲ್ಲ ಅರ್ಥ ಆಗ್ತಾ ಇದ್ರಿ. ಹಾಗಾಗಿ ಮೊದಲನೇದು ಆಹಾರದ ನಿಮಿತ್ತ ಶೋಧಿಸ್ತಾನೆ, ಎರಡನೇದಾಗಿ ರಕ್ಷಣೆ ಅಂದರೆ ಪ್ರಾಣ ರಕ್ಷಣೆ ಆ ವಿಷಯದಲ್ಲಿ ಯೇಸುವನ್ನು ಅವನು ಅಲ್ಲಿ ಪರೀಕ್ಷೆ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ ಅಂದರೆ, ನಾವು 5ನೇ ವಚನದಲ್ಲಿ ಓದುವಾಗ ಮತ್ತಾಯನ ಬರೆದ ಸುವಾರ್ತೆ 4-5ನೇ ವಚನ, ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಲ್ಲಿಗೆ ತಗಲುತ್ತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರೆಂಬುದಾಗಿ ಬರೆದಿದೆಯಲ್ಲ ಅಂತ ಹೇಳುವಾಗ ಯೇಸು ಸ್ವಾಮಿ ಅವನಿಗೆ ಉತ್ತರ ಕೊಡ್ತೇನೆ, ಏನಂದ್ರೆ ನಿನ್ನ ದೇವರಾಗಿ ಕರ್ತನನ್ನು ಪರೀಕ್ಷಿಸಬಾರ್ದೆಂಬುದಾಗಿ ಸಹ ಬರೆದಿದೆ ಅಂತ. ಅಂದರೆ ಪ್ರಿಯರೇ, ಇನ್ನು 3ನೇದು ಕೂಡ ನಾವು 8-10 ವಚನಗಳಲ್ಲಿ ನೋಡುವಾಗ 3ನೇದು ಕೂಡ ಅಲ್ಲಿ ಲೋಕದ ವೈಭವವನ್ನು ತೋರಿಸ್ತಾನೆ. ಅಲ್ಲಿ ಉತ್ತರ ನೀವು ಈ ಒಂದು ಆನ್ಸರ್ಗೆ 91ನೇ ಕೀರ್ತನೆ 11-12 ವಚನ ನೀವು ಬರ್ಕೊಂಡು ಓದ್ಕೊಳ್ರಿ. ಅಲ್ಲಿ ನಿನ್ನ ಕಾಲು ಕಲ್ಲಿಗೆ ತಗಲಾಗ ತನ್ನ ದೇವದೂತರು ಎತ್ತಿ ನಡೆಸುವ ಒಂದು ಮಾತುಗಳಿದೆ. ಹಾಗಾಗಿ ಬದುಕು ಬಾಳಿನ ಡಂಬ ಆ ವಿಷಯದಲ್ಲಿ ಅಲ್ಲಿ ತೋರಿಸುವಾಗ ಆತನ ಏನ್ ಹೇಳ್ತಾನಂದ್ರೆ ವೈಭವ 8ನೇ ವಚನದಲ್ಲಿ ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 4-8ನೇ ವಚನ, ಬಳಿಕ ಸೈತಾನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿ, ಅಂದರೆ ಈ ಪ್ರಪಂಚ ಬದುಕು ಬಾಳಿನ ಡಂಬ ನೋಡಿ ಇದೆಲ್ಲ ನಿನ್ ಕೊಟ್ಟು ಬಿಡ್ತೀರಿ, ನನಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಆ ರೀತಿ ಅವನು ಪರೀಕ್ಷಿಸುವಾಗ ಸೈತಾನ್ ಯೇಸು ಸ್ವಾಮಿ ಸೈತಾನ್ಗೆ ಏನು ಹೇಳ್ತಾನಂದ್ರೆ, ಸೈತಾನ್ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಅಂತ ಹೇಳುವಾಗ ಸೈತಾನ್ ಅವನು ಬಿಟ್ಟು ಹೋಗ್ಬಿಡ್ತಾನೆ. ಈ ರೀತಿ ಯೇಸುವನ್ನೇ ಅವನೇನು ಮಾಡ್ತಾನೆ, ಆಹಾರದ ವಿಷಯದಲ್ಲಿ, ಪ್ರಾಣ ರಕ್ಷಣೆ ವಿಷಯದಲ್ಲಿ, ಬದುಕು ಬಾಳಂಡದಲ್ಲಿ ಏನು ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಆದ್ದರಿಂದ ಯಾಕೋಬನು ಬರೀತಾ ಇದ್ದಾನೆ ತನ್ನ ಪತ್ರಿಕೆಯಲ್ಲಿ 4ನೇ ವಚನದಲ್ಲಿ 7ನೇ ವಚನ, 4ನೇ ಅಧ್ಯಾಯ 7ನೇ ವಚನ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಹೇಳ್ತಾ ಇದ್ರೆ, ಹೀಗಿರಲಾಗಿ ದೇವರಿಗೆ ಒಳಗಾಗ್ರಿ, ಸೈತಾನ್ ಎದುರಿಸಿರಿ. ಹೀಗಿರಲಾಗಂದ್ರೆ ಲೋಕದಲ್ಲಿದ್ದೀರಿ, ಲೋಕದಲ್ಲಿ ಸೈತಾನ ನಿಮ್ಮ ವಿಷಯದಲ್ಲಿ ಅನೇಕ ಕುತಂತ್ರಗಳು ಇರ್ತಾನೆ. ಯಾರು ಹೆಚ್ಚಾಗಿ ದೇವರಲ್ಲಿ ಜೀವಿಸ್ತಾರೋ, ದೇವರೊಂದಿಗೆ ಒಡನಾಟ ಇಟ್ಕೊಳ್ತಾರೋ, ದೇವರ ಜೊತೆಯಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವ್ರನ್ನ ಏನು ಮಾಡ್ತಾನೆ ಅಂದರೆ ಸೈತಾನನು ಹೆಚ್ಚಾಗಿ ಶೋಧಿಸ್ತಾನೆ. ಹೆಚ್ಚಾಗಿ ಶೋಧಿಸಿ ಪ್ರಿಯರೇ ಅವನ್ನೇನು ಮಾಡ್ತಾನಂದರೆ ಕೆಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಶೋಧನೆಗಳು ಅನೇಕ ರೀತಿಯಲ್ಲಿ ಕುತಂತ್ರಗಳು ತಂದು ದೇವರಿಂದ ದೂರ ಮಾಡೋದಕ್ಕೆ ಎಷ್ಟೋ ಪ್ರಯತ್ನಗಳು ಮಾಡ್ತಾ ಇರ್ತಾನೆ. ಆದ್ದರಿಂದ ಏನು ಮಾಡ್ಬೇಕಂದ್ರೆ ಅಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡುವನು. ಯಾವ ರೀತಿ ಸೈತಾನ ಎದುರಿಸೋದು, ಯಾವ ರೀತಿ ನಾವು ಸೈತಾನ ಎದುರಿಸೋದಂದ್ರೆ ಯೇಸು ಕ್ರಿಸ್ತನ ನಮಗೊಂದು ಮಾದರಿ ತೋರಿಸ್ಕೊಟ್ಟಿದ್ದಾನೆ. ಪ್ರತಿದಿನ ಮುಂಚಾನೆ ಇನ್ನೂ ಕತ್ತಲಿರುವಾಗಲೇ ಹೋಗಿ ಆತನ ಏನು ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡ್ತೀವಿ,
ಪ್ರತಿದಿನ ಇನ್ನು ಮುಂಜಾನೆ ಮುಬ್ಬಿರುವಾಗಲೂ ಹೋಗಿ ಆತನೇನು ಮಾಡ್ತಾ ಇದ್ದ, ದೇವ್ರ ಹತ್ರ ಪ್ರಾರ್ಥನೆ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದ, ಈ ದಿನ ನಾನು ಏನೇನು ಕಾರ್ಯಗಳು ಮಾಡಬೇಕು, ಈ ರೀತಿ ಯಾವ ಸೈತಾನನ ಕುತಂತ್ರಗಳಿಂದ ಅನೇಕರನ್ನು ಬಿಡಿಸಬೇಕು, ರೋಗಗಳಿಂದ ಬಿಡಿಸಬೇಕು, ಅವ್ರಿಗಿರುವಂಥ ಕಟ್ಟುಗಳನ್ನು ಬಿಚ್ಚಬೇಕು, ಸೆರೆಗಳನ್ನು ಬಿಡಿಸಬೇಕು, ಅವ್ರಿಗಿರುವಂಥ ಪ್ರತಿಯೊಂದು ಅಗತ್ಯವನ್ನು ಯಾವ ರೀತಿ ಪೂರೈಸಬೇಕು, ಎಲ್ಲದರ ಮೇಲೆ ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಒಂದು ಶಕ್ತಿ ಪಡ್ಕೊಳ್ತಾ ಇದ್ದ. ಯಾಕಂದ್ರೆ ಆತನ ಮನುಷ್ಯ ಕುಮಾರನಾಗಿದ್ದನು, ಮನುಷ್ಯ ಕುಮಾರನಲ್ಲೇ ದೇವರ ಒಂದು ಪ್ರಸನ್ನತೆ ಇತ್ತು. ಹಾಗಾಗಿ ಪ್ರಿಯರೇ, ಪ್ರತಿದಿನ ಆತನು ಪ್ರಾರ್ಥನೆ ಮಾಡಿ ದೇವರಿಂದ ಪಡ್ಕೊಂಡು ಅದನ್ನೆಲ್ಲ ಯಾವ ಒಂದು ಆಘಾತಗಳು ಆತನ ಜೀವಿತದಲ್ಲಿ ಬರದೆ, ಎಂಥ ಎದುರಾಳಿಗಳು ಬಂದರೂ ಅವನು ಜಯಿಸುವಂಥ ಶಕ್ತಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಮುಖಾಂತರ ಹೊಂದಿಕೊಳ್ತಾ ಇದ್ದ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನೀನು ನಾನು ಕೂಡ ಏನಾಗಬೇಕು, ದೇವರಿಗೆ ಒಳಗಾಗಬೇಕು. ಪ್ರಾರ್ಥನೆ ಮುಖಾಂತರ ಯೇಸು ಕ್ರಿಸ್ತನಲ್ಲಿರುವಂಥ ಆತ್ಮಿಕ ವರಗಳನ್ನು, ಆ ಶಕ್ತಿಯನ್ನು, ಆತ್ಮನ ವರಗಳನ್ನು ನಾವು ಹೊಂದ್ಕೋಬೇಕು. ಯೇಸು ಸ್ವಾಮಿ ಜೊತೆಯಲ್ಲಿದ್ದಂಥ ಯಾರೋ ಪೇತ್ರನನ್ನು ಒಂದು ಸಾರಿ ಸೈತಾನ್ ಹಿಡ್ಕೊಂಡು ಬಿಡ್ತಾನೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 22-23ನೇ ವಚನದಲ್ಲಿ ನಾವು ನೋಡುವಾಗ, ಇಲ್ಲಿ ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನು ಗದರಿಸುವುದಕ್ಕೆ ಪ್ರಾರಂಭಿಸಲು ಏನಂತ ಆಗಬಾರ್ದು ಅಂತ ಹೇಳ್ತಾ ಇದ್ದಾನಂದ್ರೆ, ಯೇಸು ತನ್ನ ಮರಣವನ್ನ ಅಲ್ಲಿ ತಿಳಿಸ್ತಾ ಇದ್ದಾನೆ. ನಾನೀಗೆ ಈ ಲೋಕಕ್ಕಾಗಿ ಸಾಯ್ಬೇಕಾಗಿದೆ, ಈ ಲೋಕದಲ್ಲಿ ನಾನು ಶಿಲುಬೆಗೆ ಏರಬೇಕಾಗಿದೆ, ಲೋಕವನ್ನು ಜಯಿಸಬೇಕಾದ್ರೆ ನಾನು ಈ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳುವಾಗ, ಪ್ರಿಯರೇ, ಅಲ್ಲಿ ಏನಾಗುತ್ತಂದ್ರೆ ಆ ಮಾತುಗಳು ಹೇಳುವಾಗ ಪೇತ್ರನಲ್ಲಿ ಹೋಗ್ಬಿಡ್ತಾನೆ ಸೈತಾನ್. ಏನಂತ ಹೇಳ್ತಾ ಇದ್ದಾನೆ, ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರ್ದು. ಏನಾಗಬಾರ್ದು, ನೀನು ಶಿಲ್ಪೆ ಮರಣ ಹೊಂದಬಾರ್ದು, ನೀನು ಜಡಿಯಲ್ಪಡಬಾರ್ದು, ಇನ್ನು 1 ಕಮ್ಮಿ 40 ತಿನ್ನಬಾರ್ದು, ನೀನು ತಲೆ ಮೇಲೆ ಮುಳ್ಳಿನ ಕಿರೀಟ ಬರಬಾರ್ದು, ಯಾರು ನೀನು ಹಿಂಸಬಾರ್ದು. ಅಂದರೆ ಈ ಲೋಕ ಬಿಡುಗಡೆಗಾಗಿ ಯೇಸು ಕ್ರಿಸ್ತನ ಆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿದೆ, ಅದನ್ನೇ ನೀನು ಹೊಂದಬಾರ್ದು ಅಂತೇಳಿ ಸೈತಾನ್ ಪೇತ್ರ ಮುಖಾಂತರ ಯೇಸುವನ್ನು ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯೇಸು ಸರ್ವಶಕ್ತನಾಗಿರೋದ್ರಿಂದ ಆತನೇನು ಹೇಳ್ತಾನೆ, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವ್ರದಲ್ಲ ಅಂತ ಹೇಳಿ ಗದರಿಸಿ ಆ ಪೇತ್ರನಲ್ಲಿದ್ದಂಥ ಸೈತಾನನ ಓಡಿಸ್ಬಿಡ್ತಾನೆ. ನೋಡಿ, ಏನು ಮೊದಲೊಂದು ಸಾರಿ ಪರೀಕ್ಷೆ ಮಾಡ್ತಾನೆ 3 ರೀತಿಯಲ್ಲಿ. ಎರಡನೇದು, ಆತನ ಮರಣವನ್ನು ಸೂಚಿಸುವಾಗ ತನ್ನ ಜೊತೆಯಲ್ಲಿದ್ದಂಥ ಒಬ್ಬ ಲೀಡರ್ ಪೇತ್ರನು, ಆ ಲೀಡರ್ ಮುಖಾಂತರ ಆ ಶಿಲುಬೆಯ ಮರಣವು ಹೊಂದಬಾರದು ಎಂಬುದಾಗಿ ಅದನ್ನು ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಯೇಸು ತಕ್ಷಣ ಕಾರಣ ಏನಂದ್ರೆ, ಯೇಸು ಪ್ರಾರ್ಥನಾ ಪರನಾಗಿದ್ದ ಎಲ್ಲವನ್ನು ಆತನು ತಿಳ್ಕೊಳ್ತಾ ಇದ್ದನ್ರಿ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸೈತಾನ ಪ್ರತಿಯೊಬ್ಬರನ್ನ ಆತನ ಏನು ಮಾಡ್ತಾನೆ, ಶೋಧಿಸೋದಕ್ಕಾಗಿ ಆತನ ಕುತಂತ್ರಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ದರಿಂದ ನಾವು ಇಲ್ಲೊಂದು ಕಡೆ ನೋಡ್ತೀವಿ, ಲೂಕನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 28-30 ವಚನಗಳಲ್ಲಿ ನಾವು ಓದೋಣ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 28-30 3 ವಚನಗಳಲ್ಲಿ ನಾನು ಓದ್ತೀನಿ. ಇವನು ಯೇಸುವನ್ನು ಕಂಡು ಅರ್ಭಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ, ನನ್ನನ್ನು ಕಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು. ಯಾಕಂದರೆ ಈ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನ ದೈವಕ್ಕೆ ಅಪ್ಪಣೆ ಕೊಟ್ಟಿದ್ದನು. ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು. ಇದಲ್ಲದೆ ಅವನನ್ನು ಕಾವಲಲ್ಲಿಟ್ಟು ಸರ್ಪಣೆಗಳಿಂದಲೂ ಬೇಡಿಗಳಿಂದ ಕಟ್ಟಿದ್ದರು. ಅವನು ಆ ಬಂಧನಗಳನ್ನು ಮುರಿದು ಹಾಕುತ್ತಿದ್ದನು.
ಮತ್ತು ಆ ದೆವ್ವ ಅವನನ್ನು ಅರಣ್ಯ ಪ್ರದೇಶದಲ್ಲಿ ಓಡಿಸುತ್ತಿತ್ತು. ಯೇಸು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಎಂದನು. ಏಕೆಂದರೆ ಬಹಳ ದೆವ್ವಗಳು ಅವನೊಳಗೆ ಒಕ್ಕಿದ್ದವು. ಪಾತಾಳಕ್ಕೆ ಹೋಗಿಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಅವು ಆತನನ್ನು ಬೇಡಿಕೊಂಡು ಅಲ್ಲಿ ಗುಡ್ಡದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯಿತು. ಆ ದೆವ್ವಗಳು ಆ ಹಂದಿಗಳಿಗೆ ಸೇರಿಕೊಳ್ಳೋಕೆ ನನಗೆ ಅಪ್ಪಣೆಯಾಗಬೇಕೆಂದು ಆತನು ಬೇಡಿಕೊಂಡು ಆತನು ಹಾಗೆ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ದೆವ್ವಗಳು ಆ ಮನುಷ್ಯನನ್ನೊಳಗಿಂದ ಹೊರಗೆ ಬಂದು ಹಂದಿಗಳು ಒಳಕು ಆ ಗುಂಪು ಓಡಿ ಹೋಗಿ ಕಡಿದಾಗ ಕೆರಳು ಬಿದ್ದು ಸತ್ತು ಎಂದಾಗಿ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಆ ವ್ಯಕ್ತಿಯಲ್ಲಿ ಒಂದು ದೆವ್ವ ಅಲ್ಲ, ಎರಡು ದೆವ್ವ ಅಲ್ಲ, ಸುಮಾರು 2000 ಮೇಲ್ಪಟ್ಟು ದೆವ್ವಗಳು ಒಂದೇ ಮನುಷ್ಯನಲ್ಲಿದೆ. ಒಂದು ದೆವ್ವ ಬಂದ್ರೆ ಒಬ್ಬ ಮನುಷ್ಯನಿಕ್ಕಾಗಲ್ಲ, 10 ಜನ ಹಿಡ್ಕೊಂಡ್ರು ಇಡಕ್ಕಾಗಲ್ಲ ಅವನಿಗೆ. ಆದ್ರೆ ಈ ವ್ಯಕ್ತಿಗೆ 2000 ದೆವ್ವಗಳು ಸೇರ್ಕೊಂಡಿದೆ. ಅವನ ಚಪ್ಪಡಿಗಳು ಕಟ್ಟಿದ್ರು, ಹಗ್ಗಲಲ್ಲಿ ಕಟ್ಟಿದ್ರು, ಏನ್ ಕಟ್ಟಿದ್ರು ಹಂಗೆ ಏನೋ ಒಂದು ಪೇಪರ್ ಅರ್ಧಂಗೆ ಕಟ್ ಮಾಡಿಬಿಡ್ತಾ ಇದ್ದಂತೆ. ಆ ರೀತಿ ಅವನಲ್ಲಿ 2000 ದೆವ್ವಗಳ ಮೇಲ್ಪಟ್ಟಿರುವಂತ ದೆವ್ವಗಳಿರೋದ್ರಿಂದ ಅವನಿಗೆ ಶಕ್ತಿ ಅನ್ನೋದು ಬಹಳ ಭಯಂಕರವಾಗಿತ್ತು. ಕಲ್ಲುಗಳಿಂದ ತಾನಾಗಿ ತಾನು ಹೊಡ್ಕೊಳ್ಳೋದು, ಆ ಮನುಷ್ಯರ ಮಧ್ಯದಲ್ಲಿ ಇರ್ತಾ ಇರ್ಲಿಲ್ಲ. ಅಡವಿಗೆ ಹೋಗ್ಬಿಡೋದು, ಬೆಟ್ಟಕ್ಕೆ ಹೋಗ್ಬಿಡೋದು, ಅರಣ್ಯ ಪ್ರದೇಶಕ್ಕೆ ಹೋಗ್ಬಿಡೋದು, ಸಮಾಧಿಗಳಲ್ಲಿ ಇರೋದು, ಆ ಮನುಷ್ಯರ ಸಂಗಡನೆ ಇರ್ತಾ ಇರ್ಲಿಲ್ಲ. ಏನೇನೋ ಪ್ರಯತ್ನ ಮಾಡಿದ್ರು, ದೊಡ್ಡ ದೊಡ್ಡ ಅಗ್ಲ ಕಟ್ಟಾಕಿದ್ರೆ ಅವನು ಏನು ಊರಿಗಳು ಹಾಕೊಂಡು ಹೋಗ್ತಾ ಇದಂತೆ. ಆ ರೀತಿ ಒಂದು ಭಯಂಕರವಾದಂತಹ ಆ ದೆವ್ವಗಳ ದಂಡನೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಗದರಿಸಿ ಅವನು ಬಿಡುಗಡೆ ಕೊಡ್ತಾನೆ. ಆ ಬಿಡುಗಡೆ ಕೊಟ್ಟ ಮೇಲೆ ಅವನು ಏನ್ ಮಾಡ್ತಾನೆ, ಬಟ್ಟೆ ಹಾಕೊಂಡು ಎಲ್ಲರ ಹಾಗೆ ಅವನು ಯೇಸು ಸ್ವಾಮಿ ಜೊತೆಯಲ್ಲಿ ಇರೋದನ್ನ ನಾವು ನೋಡ್ತೀವ್ರಿ. ಆದ್ರಿಂದ ಅಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆಂದ್ರೆ, ನಾವು ನೋಡುವಾಗ ಆ ದೆವ್ವ ಅವನು ಬೇಡ್ಕೊಳ್ತದೆ ಏನಂತಂದ್ರೆ, ಯೇಸುವೆ ಪರಾತ್ಪರನಾದ ದೇವರ ಮಗನೇ, ನಿನಗೇಕೆ ನನ್ನ ಕಾಡಬೇಡವಂತ ನಿನ್ನನ್ನು ಬೇಡ್ಕೊಳ್ತೆ ಅಂತ ಹೇಳುವಾಗ, ಒಂದು ವೇಳೆ ನಾನು ಬಿಟ್ಟು ಹೋಗ್ಬೇಕಾದ್ರೆ ಈ ಹಂದಿಗಳೊಳಗೆ ಕಳಿಸ್ಬಿಡು, ನನ್ನನ್ನು ನಿತ್ಯವಾಗಿ ಪಾತಾಳಕ್ಕೆ ಆಗ್ಬೇಡ, ನರಕದಲ್ಲಿ ಹಾಕ್ಬೇಡ ಅಂತ ಕೇಳ್ಕೊಳ್ತದೆ. ಆ ಹಂದಿಗಳಲ್ಲಿ ಕಳಿಸುವಾಗ ಆ ಹಂದಿಗೂ ಹೋಗಿ ಕೆರೆಯಲ್ಲಿ ಬಿದ್ದು ಎಲ್ಲ ಸತ್ತೋಗ್ತಾ ಎಂಬುದಾಗಿ ಅಲ್ಲಿ ನೋಡ್ತೀವ್ರಿ. ಆದ್ರಿಂದ ಪೌಲನು ಎಫೆಸ ಬಗ್ಗೆ ಒಂದು ಮಾತು ಬರೀತಾನೆ. ಎಫೆಸ ಬಗ್ಗೆ ಏನಂತ ಬರೀತಾನೆ ಅಂದ್ರೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತೇಳಿ. ಎಫೆಸ 4ನೇ ಅಧ್ಯಾಯ 27ನೇ ವಚನ. ಎಫೆಸ 4ನೇ ಅಧ್ಯಾಯ 27ನೇ ವಚನದಲ್ಲಿ ಏನಂತಂದ್ರೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಯಾಕಂದ್ರೆ ಸೈತಾನನು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಇಡೀ ಮನುಷ್ಯರನ್ನ ನಾಶ ಮಾಡಿಬಿಡ್ತಾನೆ, ಇಡೀ ಕುಟುಂಬ ನಾಶ ಮಾಡ್ತಾನೆ, ಇಡೀ ದೇಶವನ್ನೇ ನಾಶ ಮಾಡ್ತಾನೆ. ಅಷ್ಟು ಕುತಂತ್ರಿ ಅವನು. ಯೇಸುವನ್ನೇ ಬಿಡದಂತವನು, ಯೇಸು ಸ್ವಾಮಿ ಶಿಷ್ಯರನ್ನೇ ಬಿಡದಂತವ್ನು ನಿನ್ನನ್ನು ನನ್ನನ್ನು ಬಿಡ್ತಾನ? ಹಾಗಾಗಿ ಅವನೇನಾಗಿದ್ದಾನೆ, ದೊಡ್ಡ ಕುತಂತ್ರಿ ಆಗಿದ್ದಾನೆ. ಆ ಕುತಂತ್ರಿಯಿಂದ ನಾವು ಜಯ ಕಾಣ್ಬೇಕಂದ್ರೆ ಪ್ರಾರ್ಥನೆ, ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಯೇಸು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ನಮ್ಮೆಲ್ಲರೊಟ್ಟಿಗಿದ್ದು ಆ ಸೈತಾನ್ ಕುತಂತ್ರಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನು ಎಫೆಸ 6ನೇ ಅಧ್ಯಾಯ 11ನೇ ವಚನದಲ್ಲೂ ಕೂಡ ಒಂದು ಮಾತು ಹೇಳ್ತದೆ. ಏನಂದ್ರೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಅಂದ್ರೆ ಸರ್ವಾಯುಧಗಳು, ಸೈತಾನ ಜಯಿಸುವುದಕ್ಕಾಗಿ ಸರ್ವಾಯುಧಗಳು ಏನಂದ್ರೆ, ನಾವಲ್ಲಿ ನೋಡುವಾಗ 12ನೇ ವಚನದಿಂದ 18ನೇ ವಚನ ತನಕ ಇರುವಂತ ಈ ಎಲ್ಲ ಆಯುಧಗಳು ನಮ್ಮಲ್ಲಿ ಇಟ್ಕೊಂಡ್ರೆ ಖಂಡಿತ ಅಲ್ಲಿ ಏನಾಗುತ್ತೆ, ಸತ್ಯವೆಂಬ ನಡುಕಟ್ಟು. ಪ್ರಿಯರೇ, ಸತ್ಯವೆಂಬ ನಡುಕಟ್ಟನ್ನ ನಾವೇನ್ ಮಾಡ್ಬೇಕು, ಕಟ್ಟಿಕೊಳ್ಬೇಕು. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಬೇಕು. ಸಮಾಧಾನದ ವಿಷಯದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಮುಂದೆ ಇರಬೇಕು. ಮತ್ತು ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಸಿದ್ಧ, ಯಾವುದಕ್ಕೂ ನಾನು ರೆಡಿ. ಇವಾಗ ಕೆರಗಳನ್ನು ಅಂತ ಅಲ್ಲಿ ಕೊಟ್ಟಿದ್ದಾನೆ. ಕೆರಗಳು ಯಾಕೆ ಎಲ್ಲಿಗೆ ಮೆಟ್ಕೊಳ್ತಾರೆ, ಕಾಲುಗಳು ಮೆಟ್ಕೊಳ್ತಾರೆ. ಕೆರಗಳು ಮೆಟ್ಕೊಂಡ್ಮೇಲೆ ಕಾಡು ಮೇಡಾದ್ರು, ಆ ಇಳಿಜಾರಾದ್ರು, ಆ ಹಳ್ಳ ಕೊಳ್ಳೆಗಳಿಗೆ ಎಲ್ಲಾದ್ರೂ ಕೆರೆಗಳನ್ನು ಹಾಕೊಳ್ಳುವಾಗ ನಾವು ಹೋಗೋದಕ್ಕೆ ಸಿದ್ಧರಾಗಿದೆ. ಅದೇ ರೀತಿ
ನಾವು ಸಿದ್ಧ ಮನಸ್ಸೆಂಬ ಕೆಲವೊಮ್ಮೆ ಇಟ್ಟುಕೊಂಡಿಲ್ರಿ. ಮತ್ತು 5ನೇದಾಗ ಅಲ್ಲಿ ಹೇಳ್ತಾರೆ ಅಂದ್ರೆ ನಂಬಿಕೆ ಎಂಬ ಗುರಾಣಿಯನ್ನು ಇಟ್ಕೊಳ್ರಿ. ಯಾವುದಕ್ಕೂ ಹೆರಿಬಾರ್ದು. ಈ ಗುರಾಣಿ ಇಡುವಂತ ಒಂದು ಸೈನಿಕನ ಏನ್ ಮಾಡ್ತಾನಂದ್ರೆ ಅವನು ಯಾವುದೇ ಕಾರಣಕ್ಕೂ ಅಂಜೋದಿಲ್ಲ. ನನ್ನ ಹತ್ರ ಗುರಾಣಿ ಇದೆ, ಎಷ್ಟು ಜನ ಬೇಕಾದ್ರೂ ನನ್ನದು ಕೊಲ್ಲಬಲ್ಲೆ ಅಂತ ಧೈರ್ಯದಿಂದ ಅವನು ಮುಂದೆ ಸಾಗ್ತಾನೆ. ಹಾಗೆ ನಂಬಿಕೆ ಎಂಬ ಗುರಾಣಿನ ಇಟ್ಕೊಳ್ಬೇಕು. ಮತ್ತು ಆದ್ದರಿಂದ ಕೆಡುಕನ ಅಗ್ನಿಬಾಣಗಳೆಲ್ಲ ಆ ಶಕ್ತರಾಗಿರುವೆ ಅಂತ ಬರೀತಿದೆ. 6ನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಇಟ್ಕೊಳ್ಬೇಕು. 7ನೇದಾಗಿ ಪವಿತ್ರಾತ್ಮನು ಕೊಡುವ ಪವಿತ್ರ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡೀರಿ. ಅಂದ್ರೆ ದೇವರ ವಾಕ್ಯ ಎಂಬ ಕತ್ತಿ, ದೇವರ ವಾಕ್ಯ ಯೇಸು ಎಂಬ ಕತ್ತಿಯನ್ನು ನಾವು ಹಿಡಿಯುವಾಗ ನಮ್ಮ ಪರವಾಗಿ ಆತನ ಏನ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ನಿನ್ನ ಪರವಾಗಿ ಆತನ ಯುದ್ಧ ಮಾಡ್ತಾನೆ. ಆದ್ರೆ ಯೇಸು ಮಾಡಿದ ಎಲ್ಲ ಕಾರ್ಯಗಳನ್ನು ನೀವು ಓದಿ 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 ವಾಕ್ಯ ಎಂಬ ಕತ್ತಿ ನಿಮ್ಮ ಬಾಯಲ್ಲಿರ್ಬೇಕು. ಯಾರು ಏನ್ ಮಾತಾಡಿದ್ರು ಆ ವಾಕ್ಯ ಎಂಬ ಆ ಕತ್ತಿಯಿಂದ ನೀವು ಆನ್ಸರ್ ಮಾಡ್ಬೋದು. ದೇವರ ಮಾತುಗಳಿಂದಾನೇ ನೀವು ಆನ್ಸರ್ ಮಾಡಿ ಸೈತಾನ ಇತರಗಾಗ್ಲಿ ವಾಕ್ಯ ಎಂಬ ಕತ್ತಿಯನ್ನು ಇಟ್ಕೊಂಡಿದ್ರೆ ಖಂಡಿತ ಏನ್ ಮಾಡುತ್ತೆ, ಆ ವಾಕ್ಯ ನೀವು ಓದಿರುವಾಗ ಎಷ್ಟು ಅಭ್ಯಾಸ ಮಾಡ್ತೇವೆ ಸದ್ವೇದನ, ಆ ವಾಕ್ಯ ನಿನ್ನ ಬಾಯಲ್ಲಿ ಯಾವಾಗ್ಲೂ ಏನು ಮುದ್ರೆ ಹಾಕಲ್ಪಟ್ಟಿರುತ್ತೆ. ನೀನು ಯಾವ ಸಂದರ್ಭಕ್ಕೆ ಯಾವ ವಾಕ್ಯ ಬೇಕೋ ಆ ತಕ್ಷಣ ದೇವರು ಆ ವಾಕ್ಯವನ್ನು ಜ್ಞಾಪಕ ಮಾಡಿದ್ರೆ. ಅದಕ್ಕೆ ಬೈಬಲ್ ಓದ್ಬೇಕು, ಅದಕ್ಕೆ ಬೈಬಲ್ ಅಭ್ಯಾಸ ಮಾಡಬೇಕು, ಧ್ಯಾನ ಮಾಡಬೇಕು, ಕಲಿಬೇಕು ಅಂತಾಗ ಹೇಳೋದು. ಆಚರಣ ಪ್ರಿಯರೇ, ಸೈತಾನನ ಕುತಂತ್ರ ಗೆಲ್ಲಾದ್ರೆ ಮೊದಲನೇದಾಗಿ ಸತ್ಯವೆಂಬ ನಡಿಕಟ್ಟು ಕಳ್ಕೋಬೇಕು. 2ನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ಧರಿಸ್ಕೋಬೇಕು. 3ನೇದಾಗಿ ಸಮಾಜದ ವಿಷಯವಾದ ಸುವಾರ್ತೆಯನ್ನು ಸಾರುವರಾಗಿರ್ಬೇಕು. 4ನೇದು ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿ ನಿಲ್ಲಬೇಕು. 5ನೇದಾಗಿ ನಂಬಿಕೆ ಎಂಬ ಗುರಾಣಿನ ಇಟ್ಕೊಳ್ಬೇಕು. 6ನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಇಟ್ಕೊಳ್ಬೇಕು. 7ನೇದಾಗಿ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿ ಹಿಡಿಯುವಾಗ ನಾವು ದೇವರು ನಮ್ಮೊಟ್ಟಿಗಿದ್ದು ಜಯ ಕೊಡುವ ಆತನಾಗಿದ್ದೇನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ, ಈ ಲೋಕದಲ್ಲಿ ಸೈತಾನ ನಾನಾ ರೀತಿ ಕುತಂತ್ರಗಳು ನನ್ನ ನಮ್ಮೆಲ್ಲರ ಮೇಲೆ ತರಲಿಕ್ಕಿದ್ದಾನೆ. ಆ ಕುತಂತ್ರಗಳಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ, ಆ ದೇವರಿಂದ ಜಯ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದು ಪ್ರಾರ್ಥಿಸುವಾಗ ದೇವರು ನಮಗೆ ಜಯ ಕೊಡುವ ಆತನಾಗಿದ್ದಾನೆ. ದೇವರ ಮಾತುಗಳಿಂದ ನಮ್ಮನ್ನು ಆಶ್ರಯಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಕೊಂಡಾಡಿ ಆರಾಧಿಸಿ ಮಹಿಮೆಪಡಿಸಿ. ನನ್ನ యేసయ్య, ನನ್ನ ದೇವರೇ, ನಿನ್ನ ವಾಕ್ಯ ಎಂಬ ಕತ್ತಿಯನ್ನು ನಾವು ಹಿಡಿದು ಸ್ವಾಮಿ ಅಪ್ಪ, ಈ ಒಂದು 7 ಅಪ್ಪ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡವರಾಗಿ ಸೈತಾನ ತರುವ ಎಲ್ಲ ಕುತಂತ್ರಗಳು ಬಿಡುಗಡೆ ಹೊಂದಿ ಜಯ ಕಾಣ್ಲಿಕ್ಕಾಗುತ್ತಪ್ಪ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರೊಟ್ಟಿಗೆ ನೀನು ಕಾರ್ಯ ಮಾಡಪ್ಪ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ಅಪ್ಪ, ಈ ವಾಕ್ಯವನ್ನು ಪ್ರತಿಯೊಬ್ಬರು ಅಪ್ಪ ಮತ್ತೆ ಮತ್ತೆ ಕೇಳಿ ಕೇಳಿ ಅಪ್ಪ ಆತ್ಮಿಕವಾಗಿ ಬಲ ಹೊಂದುವ ಹಾಗೆ, ಆತ್ಮಿಕವಾಗಿ ಶಕ್ತಿ ಹೊಂದುವ ಹಾಗೆ ದೇವರೇ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ, ಪ್ರತಿಯೊಬ್ಬ ಹೃದಯದಲ್ಲಿ ನೀನು ಕಾರ್ಯ ಮಾಡಿ ನೀವೇ ಮಹಿಮೆ ಹೊಂದಿಕೋಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್.